ಒಂದು ಕತೆ ಹೇಳ. ಒಂದು ಸ್ವಲ್ಪ ದಿನಗಳ ಹಿಂದೆ ಒಬ್ಬರು ಅವ್ರಿಗೆ ನಡೆದಂತ ಒಂದು ಘಟನೆನ ನನ್ನ ಹತ್ರ ಹೇಳ್ಕೊಂಡ್ರು. ಅವರೊಬ್ಬರು ಆಟೋ ಡ್ರೈವರ್ ಆಗಿದ್ರು. ಒಂದು ದಿನ ಲೇಟ್ ನೈಟ್ ಆಗ್ಬಿಟ್ಟಿತ್ತು, ಅವ್ರ ಮನೆಗೆ ಹೊರಡಬೇಕು ಅನ್ನೋವಾಗ ಅವರು ಹೊಸಕೋಟೆ ಹೈವೇಗೆ ಆಟೋ ತಿರುಗಿಸ್ಕೊಂಡು ಹೋಗ್ತಿದ್ರು. ಅವ್ರ ಮನೆಗೆ ಹೋಗುವಂತ ದಾರಿಯಲ್ಲಿ ಹೋಗ್ಬೇಕು ಅಂತಂದ್ರೆ ಒಂದು ಆ ಹೈವೇಯಲ್ಲಿ ಸ್ವಲ್ಪ ಲೇಟ್ ನೈಟ್ ಆಗಿತ್ತು. ಒಂದು ವಯಸ್ಸಾದ ಒಂದು ಲೇಡಿ ಇತ್ತು ರೋಡ್ ಮೇಲೆ. ಆಟೋನ ನಿಲ್ಲಿಸ್ತಿದ್ರು, ಅವರು ಹ್ಯಾಂಡ್ ಮೂವ್ಮೆಂಟ್ ಮಾಡ್ತಿದ್ರು. ಇವರು ನೋಡಿ ಹತ್ರ ಹೋಗಿ ಆಟೋ ನಿಲ್ಸಿದ್ರು. ನಿಲ್ಸಾದ್ಮೇಲೆ ಆ ಲೇಡಿ ಎತ್ಕೊಂಡು ಏರಿಯಾ ಹೆಸರು ಹೇಳಿ ನನ್ನ ಅಲ್ಲಿ ಡ್ರಾಪ್ ಮಾಡಿ, ಅವರು ಡ್ರೈವರ್ ಎತ್ಕೊಂಡು ಫೈನ್ ಹತ್ರಿ ಬಿಡ್ತೀನಿ ಅಂತ ಅಂದರು. ಆಮೇಲೆ ಆ ಲೇಡಿ ಇಲ್ಲ, ನನಗೆ ಒಂಚೂರು ವಯಸ್ಸಾಗಿದೆ, ನೀನೇ ಇಳಿದು ಒಂದು ಸ್ವಲ್ಪ ನನ್ನ ಆಟೋದಲ್ಲಿ ಹತ್ತಿಸು ಅಂತ ಕೇಳಿದ್ದಾರೆ. ಅದಕ್ಕೆ ಆಟೋ ಡ್ರೈವರ್ ಇಡೀ ದಿನ ಕೆಲಸ ಮಾಡಿ ವಾಸ್ ಪಿಸ್ಡ್ ಆಫ್. ಅವರು ನೀವು ಹತ್ತೋಂಗಿದ್ರೆ ಹತ್ತಿರಿ, ಇಲ್ಲಾಂದರೆ ಬಿಡಿ ಪರವಾಗಿಲ್ಲ, ಹೊರಡ್ಬೇಕು ನಾನು ಅಂತ ಅಂದರು. ಇಲ್ಲಪ್ಪ ನೀನು ಹತ್ಸಂಗಿದ್ರೆ ಹತ್ತೀನಿ, ಇಲ್ಲಾಂದರೆ ಬೇಡ ಅಂತ ಆ ಲೇಡಿನೂ ಅಂದಿದ್ದಾರೆ. ಸೊ ಅವ್ರಿಗೂ ಆಟೋ ಡ್ರೈವರ್ಗೂ ಸಿಟ್ಟು ಬಂದು ಆಟೋ ಸ್ಟಾರ್ಟ್ ಮಾಡಿ ಒಂಚೂರು ಮುಂದೆ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಒಂದು 50-100 ಮೀಟರ್ಸ್ ಅವ್ರಿಗೆ ಏನು ಫೀಲ್ ಆಯಿತು, ನನ್ನೇನೋ ಟೆನ್ಷನಲ್ಲಿ ಸುಮ್ಮನೆ ಅವ್ರನ್ನ ಹತ್ಸಲಾರ್ದಂತ ಬಂದ್ಬಿಟ್ಟೆ, ಲೇಟ್ ನೈಟ್ ಬೇರೆ ಆಗಿದೆ, ಪಾಪ ವಯಸ್ಸಾದವ್ರು ಬೇರೆ, ಫೈನು ನಾನೇ ಹತ್ತಿಸ್ಬಿಟ್ಟಿದ್ರೆ ಆಗ್ತಿತ್ತು, ಹೋಗಲಿ ಬಿಡು ಈಗ ತಾನೇ ಏನಾಯಿತು, ಹೋಗಿ ಆಟೋ ಹತ್ತಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ಯೂ ಟರ್ನ್ ತೊಗೊಂಡು ಹಾಗೆ ಬಂದಿದ್ದಾರೆ. ಬಂದು ನೋಡ್ತಾರೆ ಆ 50-100 ಮೀಟರ್ಸಲ್ಲಿ ಬಂದಿದ್ದಾರೆ, ಅಲ್ಲಿ ಯಾರೂ ಇಲ್ಲ, ರೋಡ್ ಮೇಲೆ ಒಬ್ಬರೂ ಇಲ್ಲ, ಖಾಲಿ. ಇವ್ರಿಗೆ ಒಂದು ಸ್ವಲ್ಪ ಶಾಕ್ ಆಯಿತು. ಏನು ಈಗ ಜಸ್ಟ್ ಮಾತಾಡಿದ್ದೆ ಅಲ್ಲ, ಮತ್ತು ಎಲ್ಲೋದ್ರು ಇವರು, ಎಲ್ಲೋದ್ರು? ನಾನು ಮುಂದೆ ಅಂತ ಯಾವ ಆಟೋ ಗಾಡಿ ಯಾವುದೂ ಹೋಗಿಲ್ಲ, ಬೇರೆ ವೆಹಿಕಲಲ್ಲಿ ಹತ್ತು ಹೋದ್ರು ಅಂತ ಅನ್ನೋದಕ್ಕೆ ಯಾವ ವೆಹಿಕಲ್ಲು ಪಾಸ್ ಆಗಿಲ್ವಲ್ಲ, ಮತ್ತು ಏನಿತ್ತು, ಹೆಂಗೆ ಹೋದ್ರು ಅಂತ ಸ್ವಲ್ಪ ಕನ್ಫ್ಯೂಷನ್ ಬಂತು. ಅದಾದಮೇಲೆ ಅವರು ಫೈನ್ ಹೆಂಗೋ ಹೋಗಿರ್ತಾರೆ ಬಿಡು, ನಮಗೇನು ಆಯಿತು, ವಾಪಸ್ ಬಂದೆ, ಇರಲಿಲ್ಲ ಹೋಗಲಿ ಅಂತ ಹೇಳಿ ಮತ್ತೆ ಅವರು ಆಟೋ ಸ್ಟಾರ್ಟ್ ಮಾಡಿಕೊಂಡು ಹೋದ್ರು. ಅವ್ರಿಗೆ ಬಹಳ ಕನ್ಫ್ಯೂಷನ್ಸ್ ಇತ್ತು, ಏನಿದು ಇದ್ದವ್ರು ಈಗ ಜಸ್ಟ್ ಇದ್ದವ್ರು ಇಲ್ಲಲ್ಲ ಅಂತ. ಒಂಚೂರು ಮುಂದೆ ಹೊತ್ಕೊಂಡು ಹೋಗಿ ಸೈಡ್ ಮಿರರ್ ನೋಡೋದು, ಆಟೋ ಸೈಡ್ ಮಿರರ್ ನೋಡಿದ್ರೆ ಶಾಕಿಂಗ್. ಏನು ಅಂತಂದ್ರೆ ಆ ಸೈಡ್ ಮಿರರಲ್ಲಿ ಅದೇ ಲೇಡಿ ಕಾಣಿಸ್ಕೊಳ್ತಿದ್ದಾರೆ. ಈ ವಾಸ್ ಶಾಕ್ ಕಂಪ್ಲೀಟ್ಲಿ. ಏನಿದು ಈಗ ಜಸ್ಟ್ ನೋಡಿದೆ ಅಲ್ಲಿ ಯಾರು ಇರಲಿಲ್ಲ, ಈಗ ಸೈಡ್ ಮಿರರಲ್ಲಿ ನೋಡಿದ್ರೆ ಕಾಣಿಸ್ತಿದಾರಲ್ಲ ಅಂತ ಆಟೋ ಸ್ಲೋ ಮಾಡಿ ಹಿಂಗೆ ಬಗ್ಗಿ ಹಿಂಗೆ ತಿರುಗಿ ನೋಡಿದ್ದಾರೆ, ಅಲ್ಲಿ ಯಾರೂ ಇಲ್ಲ. ದೆನ್ ದಟ್ ಮೂಮೆಂಟ್ ಈ ಲೆಫ್ಟ್ ದಟ್ ಪ್ಲೇಸ್. ಇದು ಏನೋ ಸರಿ ಹೋಗಲ್ಲ, ದೇರ್ ಇಸ್ ಸಮಥಿಂಗ್ ನಾಟ್ ಕರೆಕ್ಟ್ ಅಂತ ಹೇಳಿ ಆಟೋ ಸ್ವಲ್ಪ ಜೋರು ಮಾಡಿಕೊಂಡು ಸ್ಪೀಡಾಗಿ ಹೊರಟು ಬಿಟ್ಟು. ಆಮೇಲೆ ಹೋದ್ಮೇಲೆ ಈ ವಾಸ್ ಥಿಂಕಿಂಗ್, ನನ್ನ ಇಲ್ಯೂಷನ್ ಆಗಿತ್ತಾ ಇದು, ನನ್ನ ಒಂದು ಭ್ರಮೆಯಲ್ಲೇ ನಾನು ಇದ್ದ. ಭ್ರಮೆ ಅಂತಂದ್ರೆ ಒಂದು 2 ನಿಮಿಷದಲ್ಲೇ ಲೇಡಿ ಹೆಂಗೆ ಕಾಣೆ ಆಗ್ಬಿಟ್ರು, ಏನಿದೆ. ಬಟ್ ತುಂಬ ಜನ ಹೊಸಕೋಟೆ ರೋಡು ಅಂದ ತಕ್ಷಣ ಸ್ವಲ್ಪ ಈ ಥರ ಒಂದು ಮಾತುಕತೆಗಳು ನಡೀತಿದೆ. ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ವಾಸ್ ದ್ಯಾಟ್, ಬಟ್ ಆಗಿದ್ದಂತೂ ನಿಜ. ನಿಮ್ಮ ಹತ್ರನೂ ಈ ಥರ ಒಂದು ಅನ್ಯೂಶುವಲ್ ಸ್ಟೋರೀಸ್, ಈ ಥರ ಇನ್ಸಿಡೆಂಟ್ಸು, ಸಮಥಿಂಗ್ ವಾಟ್ ಇಸ್ ನಾಟ್ ನಾರ್ಮಲ್ ಅನ್ನೋ ಥರ ಸ್ಟೋರಿ ನಿಮ್ಮ ಹತ್ರ ಏನಾದರೂ ಇತ್ತು ಅಂದರೆ ಪ್ಲೀಸ್ ಶೇರ್ ವಿತ್ ಅಸ್.